ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುನಿಲ್ ಪ್ರಿಯ ವ್ಲಾಗ್. ಇದು ಗುರುವಾರದ ವ್ಲಾಗ್. ಗುರುವಾರ ಅಂದ್ರೇ ರಾಯರ ಪೂಜೆ ಅಲ್ವಾ, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಗಿಡಕ್ಕೆಲ್ಲ ನೀರು ಹಾಕಿ ಬಾಗಿಲು ಕೂಡ ಒರೆಸ್ದೆ. ಇನ್ನು ಮನೆಯವರು ಕೂಡ ಬೇಗನೆ ಎದ್ದಿದ್ರು, ಇನ್ನು ಅವರು ಕೂಡ ಸ್ನಾನಕ್ಕೆ ಹೋದರು. ಇನ್ನು ಅವ್ರು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ನಾನು ಇಲ್ಲಿ ತಿಂಡಿಗೆ ಬಿಸಿಬೇಳೆ ಬಾತ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿಟ್ಟೆ. ಇನ್ನು ನಾನು ಕೂಡ ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದರು. ಇನ್ನು ನಾನು ಕೂಡ ಬಂದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಇನ್ನು ಬಿಸಿಬೇಳೆ ಬಾತ್ ರೆಡಿ ಮಾಡಿಟ್ಟಿದ್ನಲ್ಲ ಅದನ್ನು ಬೇಯಕ್ಕಿಟ್ಟು, ಇನ್ನು ಅದು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆ ಹುಣ್ಣಿಮೆ, ಇನ್ನು ಶುಕ್ರವಾರ ಇರೋದ್ರಿಂದ ನಾನು ಇವತ್ತೇ ಕಳಶ ಎಲ್ಲ ತೆಗೆದು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತೇ ಎಲ್ಲ ಕಳಶ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಬೀರ್ ಮೇಲೆ ಮತ್ತು ಮೇನ್ ಡೋರ್ ಮೇಲೆಲ್ಲ ಅಮಾವಾಸ್ಯೆ ಹುಣ್ಣಿಮೆಲೆಲ್ಲ ಆ ಥರ ಸ್ವಸ್ತಿಕ್ನ ಬಿಡಿಸ್ತೀನಿ. ಇನ್ನು ಪೂಜೆನೂ ಕೂಡ ಮುಗಿಸ್ದೆ. ಇನ್ನು ಗುರುವಾರ ರಾಯರಿಗೆ ತುಪ್ಪ ದೀಪನ ಹಚ್ಚಿ ಪೂಜೆನ ಕೂಡ ಮುಗಿಸ್ದೆ. ಇನ್ನು ಪೂಜೆ ಎಲ್ಲ ಆದಮೇಲೆ ನೆನ್ನೆ ನಮ್ಮ ಮಾವ ತಿರುಪತಿಯಿಂದ ಲಡ್ಡು ತಂದಿದ್ರು ಅಂತೇಳಿ ಇಬ್ಬರೂ ಲಡ್ಡು ತಿಂದ್ವಿ. ನನಗಂತೂ ತಿರುಪತಿ ಲಡ್ಡು ಅಂದರೆ ತುಂಬಾ ಇಷ್ಟ. ಇನ್ನು ಮನೆಯವರು ಕೂಡ ಲಡ್ಡು ತಿಂದು ಡ್ಯೂಟಿಗೆ ಹೊರಟರು. ಇನ್ನು ನಾನು ಈ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಿಸಿಬೇಳೆ ಬಾತ್ಗೆ ಒಗ್ಗರಣೆನೂ ಕೂಡ ಹಾಕ್ತೆ. ಇನ್ನು ನನ್ನ ಮಗಳು ಇವತ್ತು ಸ್ನಾನ ಮಾಡಿರಲಿಲ್ಲ, ಅದಕ್ಕೆ ಅವಳಿಗೆ ತಲೆಗೆ ಎಣ್ಣೆ ಹಾಕಿ ಕಳಿಸ್ದೆ. ಇನ್ನು ಸಂಜೆ ಬಂದು ಅವಳು ಸ್ನಾನ ಮಾಡಿ ಪೂಜೆ ಮಾಡ್ತಾಳೆ. ಇನ್ನು ನನಗೂ ಕೂಡ ತುಂಬಾ ಹೊಟ್ಟೆ ಹಸಿವು ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಇಬ್ಬರನ್ನೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದ್ವಿ. ಇನ್ನು ಅವಳು ಕೂಡ ಸ್ಕೂಲಿಗೆ ಹೊರಟ್ಲು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.